ಬರ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಂತ್ಯಗೊಳ್ಳುವ 2 ಟಾಪ್ ಕಲರ್ಸ್ ಕನ್ನಡದ ಧಾರಾವಾಹಿಗಳು ಯಾವುವು ಗೊತ್ತಾ? ಮೂಲಗಳ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ 13 ಕಾರ್ಯಕ್ರಮದ ಅಗ್ನಿ ಪರೀಕ್ಷೆ ಭಾಗ ಆಗಸ್ಟ್ ತಿಂಗಳಲ್ಲೇ ಪ್ರಸಾರವಾಗಲಿದೆ. ಇನ್ನು ಮೇನ್ ಸೀಸನ್ ಸೆಪ್ಟೆಂಬರ್ ತಿಂಗಳಲ್ಲಿ ಶುರುವಾಗಲಿದೆ. ಹಾಗಾದ್ರೆ ಇದೇ ತಿಂಗಳು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅಂತ್ಯವಾಗಲಿರುವ 2 ಟಾಪ್ ಸೀರಿಯಲ್ಗಳು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮ ಮುಗಿದು ವಿನ್ನರ್ ಆಗಿ ಗಿಲ್ಲಿ ನಟ ಅವರು ಟ್ರೋಫಿಯನ್ನು ಮುಡಿಗೇರಿಸಿಕೊಂಡು ಕೇವಲ 7 ತಿಂಗಳು ಉರುಳಿದೆ ಅಷ್ಟೇ. ಈಗ ಮತ್ತೆ ಬಿಗ್ ಬಾಸ್ ಸೀಸನ್ ಶುರುವಾಗಲಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಕಾರ್ಯಕ್ರಮದ ಹೊಸ ಪ್ರೋಮೋ ರಿಲೀಸ್ ಆಗಿದೆ. ಅದರಲ್ಲಿ ಹೋಸ್ಟ್ ಕಿಚ್ಚ ಸುದೀಪ್ ಅವರ ಲುಕ್ ರಿವೀಲ್ ಮಾಡಲಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಆರಂಭಕ್ಕೆ ದಿನಗಣನೆ ಶುರುವಾಗಿದ್ದು ಯಾವೆಲ್ಲ ಸೀರಿಯಲ್ಗಳು ಎಂಡ್ ಆಗುತ್ತದೆ ಗೊತ್ತಾ? ನಿಮಗೆಲ್ಲ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಕಾರ್ಯಕ್ರಮದಲ್ಲಿ ಸಾಮಾನ್ಯ ಜನರಿಗೂ ಅವಕಾಶ ಇದೆ. ಈಗಾಗಲೇ ಕಾಮನ್ ಮ್ಯಾನ್ ಆಡಿಷನ್ ಪ್ರಕ್ರಿಯೆ ಮುಗಿಸಿದ್ದಾರೆ. ಆಡಿಷನ್ ರೌಂಡ್ ಅಲ್ಲಿ ಸೆಲೆಕ್ಟ್ ಆದವರನ್ನು ಮುಂದಿನ ಹಂತಕ್ಕೆ ಕರೆತರಲಾಗಿದೆ. ಈ ಬಾರಿ ಬಿಗ್ ಬಾಸ್ ಕಾರ್ಯಕ್ರಮ ಎಲ್ಲಾ ಭಾಷೆಗಳಲ್ಲಿ ಏಕಕಾಲಕ್ಕೆ ಲಾಂಚ್ ಆಗಲಿದೆ. ಅದಕ್ಕೂ ಮುನ್ನ ಪ್ರೀ ಇವೆಂಟ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಅದೇ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ. ಆಡಿಯನ್ಸ್ ಮೂಲಕ ಆಯ್ಕೆ ಆಗಿರುವ ಜನಸಾಮಾನ್ಯರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎದುರಿಸಬೇಕು. ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆದವರು ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಧಿಕೃತ ಟಿವಿ ಸೀಸನ್ಗೆ ಆಯ್ಕೆ ಆಗಲಿದ್ದಾರೆ. ಮೂಲಗಳ ಪ್ರಕಾರ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇದೇ ತಿಂಗಳು ಅಂದ್ರೆ ಆಗಸ್ಟ್ ತಿಂಗಳಲ್ಲೇ ಶುರುವಾಗಲಿದೆ. ಯಾವ್ಯಾವ ಸೀರಿಯಲ್ಗಳು ಈಗ ಪ್ರಸಾರವಾಗುತ್ತಿದೆ ಅಂದರೆ, ಪ್ರಸ್ತುತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸಂಜೆ 6 ಗಂಟೆಗೆ ರಾಣಿ, ಪ್ರೇಮ ಕಾವ್ಯ 7 ಗಂಟೆಗೆ, ಅಗ್ನಿ ಸಾಕ್ಷಿ 7:30ಕ್ಕೆ, ಮುದ್ದು ಸೊಸೆ 8 ಗಂಟೆಗೆ, ಗೌರಿ ಕಲ್ಯಾಣ 8:30ಕ್ಕೆ, ಶ್ರೀ ಗಂಧದ ಗುಡಿ 9 ಗಂಟೆಗೆ, ನಂದಗೋಕುಲ 9:30ಕ್ಕೆ, ಪವಿತ್ರ ಬಂಧನ 10 ಗಂಟೆಗೆ, ಭಾರ್ಗವಿ LLB ಸೀರಿಯಲ್ ಪ್ರಸಾರವಾಗುತ್ತಿದೆ. ಕಳೆದ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮ ವಾರದ ದಿನಗಳಲ್ಲಿ ರಾತ್ರಿ 9:30ಕ್ಕೆ ಪ್ರಸಾರಗೊಂಡಿತ್ತು. ಅದೇ ಸ್ಲಾಟ್ ನಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ TRP ಲೆಕ್ಕಾಚಾರದಲ್ಲಿ ದಾಖಲೆಯೂ ಕೂಡ ಬರೆದಿತ್ತು. ಇನ್ನು ವೀಕೆಂಡ್ ನಲ್ಲಿ 9 ಗಂಟೆಗೆ ಪ್ರಸಾರವಾಗಿ TRP ಲೆಕ್ಕಾಚಾರದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಹಳೆ ದಾಖಲೆಗಳನ್ನೆಲ್ಲ ಪುಡಿ ಮಾಡಿತ್ತು. ಈಗಲೂ ಬಿಗ್ ಬಾಸ್ ಕನ್ನಡ ಸೀಸನ್ 13 ಕಾರ್ಯಕ್ರಮ ಸೇಮ್ ಸ್ಲಾಟ್ ನಲ್ಲೇ ಮುಂದುವರಿಯುವ ಸಾಧ್ಯತೆ ಹೆಚ್ಚಿದೆ. ಸಂಜೆ 6:30ಕ್ಕೆ ಪ್ರಸಾರವಾಗುತ್ತಿರುವ ಪ್ರೇಮ ಕಾವ್ಯ ಸೀರಿಯಲ್ ಮುಕ್ತಾಯವಾಗಲಿದೆ. ಈಗಾಗಲೇ ಪ್ರೇಮ ಕಾವ್ಯ ಧಾರಾವಾಹಿಯ ಅಂತಿಮ ದಿನದ ಶೂಟಿಂಗ್ ಸಹ ಮುಗಿದಿದೆ. ಅತಿ ಶೀಘ್ರದಲ್ಲೇ ಪ್ರೇಮ ಕಾವ್ಯ ಸಂಚಿಕೆಗಳು ಎಂಡ್ ಆಗಲಿವೆ. ಇನ್ನು ರಾತ್ರಿ 10 ಗಂಟೆಗೆ ಪ್ರಸಾರವಾಗುತ್ತಿರುವ ಭಾರ್ಗವಿ LLB ಧಾರಾವಾಹಿ ಸಹ ಮುಕ್ತಾಯವಾಗಲಿವೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಸದ್ಯದಲ್ಲೇ ಭಾರ್ಗವಿ LLB ಶೂಟಿಂಗ್ ಸಹ ಮುಗಿಯಲಿದೆ ಎನ್ನಲಾಗಿದೆ. ಒಂದು ವೇಳೆ ಈ ಸುದ್ದಿ ನಿಜವೇ ಆದರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ದಾರಿ ಸಲೀಸು. ಪ್ರೇಮ ಕಾವ್ಯ ಎಂಡ್ ಆದ್ಮೇಲೆ ಆ ಸ್ಲಾಟ್ಗೆ ಪವಿತ್ರ ಬಂಧನ ಬಂದರೆ 9:30ರಿಂದ ಬಿಗ್ ಬಾಸ್ ಸೀಸನ್ ಕನ್ನಡ 13 ಕಾರ್ಯಕ್ರಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಾರಾಜಿಸಲಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಯಾವ ಸೀರಿಯಲ್ ಎಂಡ್ ಆದರೆ ಚೆನ್ನಾಗಿರುತ್ತೆ ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ? ಈ ಬಾರಿ ಬಿಗ್ ಬಾಸ್ ಯಾವ ಸಮಯಕ್ಕೆ ಆರಂಭವಾಗಬೇಕು ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.